ಬಂಗಾರಪೇಟೆ ಅಂಗಡಿ ಹತ್ರ ಬಂದಿದ್ದೀವಿ. ಮೇಲಿದೆ ಇಕೋ ಫ್ರೆಂಡ್ಲಿ ಅಂತ ಪ್ಲಾಸ್ಟಿಕ್ ಅಲ್ಲ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಹಾಗೆಯೇ ಪುರಸಭೆ ಕಡೆಯಿಂದ ಬಂಗಾರಪೇಟೆ ತಾಲೂಕಿನಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳ ಬಳಕೆ ಹೆಚ್ಚಾಗಿದ್ದು, ಅದು ಬಹಳಷ್ಟು ಗೋಡೌನ್ಗಳಲ್ಲಿ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಅಡಗಿಸಿ ಇಟ್ಟಿದ್ದಾರೆ ಅಂತ ಬಂದಿರುವಂತಹ ಮಾಹಿತಿ ಮೇರೆಗೆ ಮತ್ತು ಕಂಪ್ಲೇಂಟ್ ಮೇರೆಗೆ ಇವತ್ತಿನ ದಿನ ಆ ಇನ್ಫಾರ್ಮೇಷನನ್ನು ತಗೊಂಡು ಕೆಲವೊಂದು ಗೋಡೌನ್ಗಳನ್ನು ಮತ್ತು ಈ ಬಜಾರ್ ರಸ್ತೆಯಲ್ಲಿರುವಂತಹ ಅಂಗಡಿಗಳನ್ನು ಇನ್ಸ್ಪೆಕ್ಷನ್ ಮಾಡಲಾಯಿತು. ಅದರಲ್ಲಿ ಸುಮಾರಷ್ಟು ಆಲ್ಮೋಸ್ಟ್ ಐ ಥಿಂಕ್ 5 ಕ್ಯಾನ್ ತುಂಬುವಷ್ಟು ಪ್ಲಾಸ್ಟಿಕ್ಕು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸ್ಪೆಷಲಿ, ಅದು ಅನಧಿಕೃತವಾಗಿ ನಮ್ಮ ಲೀಗಲ್ ಮೆಷರ್ಗೆ ಇಲ್ಲದೆ ಇರೋದು ಕಂಡು ಬಂದಿರೋದ್ರಿಂದ ಅವನ್ನೆಲ್ಲ ಸೀಸ್ ಮಾಡಿ ಇವತ್ತು ಬೆಂಗಳೂರಿಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ತೊಗೊಂಡು ಹೋಗ್ತಾ ಇದ್ದಾರೆ. ಇದ್ರ ಜೊತೆಗೆ ಅವ್ರಿಗೆ ಏನು ಅಂಗಡಿ ಮಾಲೀಕರೇನಿರ್ತಾರೆ, ಯಾರು ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇದ್ದಾರೆ ಅಂಥವರಿಗೆ ಫೈನ್ ಹಾಕುವಂಥ ಕೆಲಸ ಕೂಡ ಇವತ್ತು ಆಗ್ತಾ ಇದೆ. ಸೊ ಇದಿಷ್ಟು ಬಂಗಾರಪೇಟೆಯ ಎಲ್ಲ ಅಂಗಡಿ ಮಾಲೀಕರಲ್ಲಿ ಒಂದು ವಿನಂತಿ ಏನಂತಂದರೆ, ದಯವಿಟ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡಬೇಡಿ. ಪುರಸಭೆ ಕಡೆಯಿಂದನೂ ಹೆಚ್ಚಿಗೆ ಅದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಅಂತ ಹೇಳಿ. ಎಲ್ಲಾದರೂ ಬಳಕೆ ಮಾಡಿದ ಕಂಡು ಬಂದಲ್ಲಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೇಡ್ಗಳಾಗುತ್ತೆ. ಆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಸೀಸ್ ಮಾಡಿಕೊಂಡು ಅಂಗಡಿಯವ್ರಿಗೆ ಫೈನ್ ಕಟ್ತಾರೆ. ಅಂದರೆ ಇದು ಸಿಂಗಲ್ ಯೂಸ್ ಬ್ಯಾನಿಕ್ಕು ತುಂಬ ಜನ ಮಾಡ್ತಿದ್ದಾರೆ. ನಾವು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದರೆ ಆಗಲಿಲ್ಲ. ಇದನ್ನು ಆಗದೇ ಇದ್ದಾಗ ಮತ್ತು ಇದರ ಗಮನ ಪೂರ್ತಿ ಇದು ಎಷ್ಟೆಷ್ಟು ಹೆಂಗೆ ಬರುತ್ತೆ, ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಇದನ್ನೆಲ್ಲ ಮಾಹಿತಿ ತಿಳ್ಕೊಂಡು ಇಲ್ಲಿ ನಾನು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟೆ. ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರೋದಿಲ್ಲ ಅಂತ, ಅಂದರೆ ನಮ್ಮ ಮುನ್ಸಿಪಲ್ಗೆ ಬರುತ್ತೆ, ಈ ಮಾಲಿನ್ಯ ಪರಿಸರ ಮಾಲಿನ್ಯ ಇವ್ರಿಗೆ ಬರುತ್ತೆ. ಅವ್ರ ಗಮನಕ್ಕೂ ತಂದು ಇಲ್ಲಿ ಕೆಲಸ ಆಗಲಿಲ್ಲ. ಆಗ ನಾನು ಬೆಂಗಳೂರಿಗೆ ಹೋಗಬೇಕಾಯ್ತು. ಮತ್ತು ಡೈಲಿ ಲಾರಿಗಳು ಬರ್ತವೆ. ಅಂದರೆ ಇನ್ಕಮ್ ಟ್ಯಾಕ್ಸ್ ನಮ್ಮ GST ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಬಂಗಾರಪೇಟೆಯಲ್ಲಿ ಚುರುಕಾಗಿಲ್ಲ. ಆ ಡಿಪಾರ್ಟ್ಮೆಂಟನ್ನು ಇನ್ನು ಬರಬೇಕಾಗುತ್ತೆ. ಅದನ್ನು ಇಲ್ಲಿ ಸಂಬಂಧಪಟ್ಟ ನಾನು ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀನಿ, ಫುಲ್ ಡೀಟೇಲ್ಸೇ ಕೊಟ್ಟಿದ್ದೀನಿ. ಬಟ್ ಅವ್ರು ಯಾವಾಗ ಬರ್ತಾರೋ ನೆಕ್ಸ್ಟ್ ಗೊತ್ತಿಲ್ಲ. ಇವರಂತೂ ಈಗ ಬಂದಿದ್ದಾರೆ. ಈಗ ಇದು ಖುಷಿ ಪಡೋ ವಿಚಾರ. ಇದು ಪರವಾಗಿಲ್ಲ. ನಾನು ಕಷ್ಟಪಟ್ಟು ತಿರುಗಾಡಿದ್ದಕ್ಕೂ ಸಾರ್ಥಕ ಆಗಿದೆ ಅನ್ಕೊತೀನಿ. ಮೊದಲನೇ ಸ್ಟೆಪ್ ಇದು. ಇನ್ನೂ ತುಂಬ ಸ್ಟೆಪ್ ಇಟ್ಟಿದ್ದೀನಿ, ನೋಡೋಣ ಅದು ಇನ್ನೂ ಇಲ್ಲಿವರೆಗೂ.